ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಸಿವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಮಹಿಳೆಯ ಗೌರವ ರಕ್ಷಿಸುವ ಕೆಲಸ ಮಾಡಬೇಕು, ಆದರೆ ಈ ಪ್ರಕರಣದಲ್ಲಿ ಏನಾಗಿದೆ ಅಂತ ಸಿವಿ ನಾಗೇಶ್ ಅವರು ಪ್ರಶ್ನೆ ಮಾಡ್ತಾರೆ. ಸೆಕ್ಷನ್ 154 ಪ್ರಕಾರ ಲೈಂಗಿಕ ದೌರ್ಜನ್ಯ ಪ್ರಕರಣ ಮಹಿಳಾ ಅಧಿಕಾರಿ ದಾಖಲಿಸಬೇಕು, ಆದರೆ ಈ ಪ್ರಕರಣದಲ್ಲಿ ಏನಾಗಿದೆ? ಈ ಪ್ರಕರಣ ದಾಖಲಿಸುವ ಮುನ್ನ ಮಹಿಳಾ ಅಧಿಕಾರಿ ಮಾಹಿತಿ ಪಡೆದಿದ್ರ ಅಥವಾ ಮಹಿಳಾ ಅಧಿಕಾರಿ ಕೇಸ್ ದಾಖಲಿಸಿದ್ದಾರಾ? ಇಂತಹ ಕೇಸ್ನಲ್ಲಿ ಸಿಆರ್ಪಿಸಿ 154 ಅಡಿ ಮಹಿಳಾ ಅಧಿಕಾರಿ ದೂರು ದಾಖಲಿಸಬೇಕಿತ್ತು, ಆದರೆ ಈ ಪ್ರಕರಣದಲ್ಲಿ ಏನಾಗಿದೆ? ಮಹಿಳೆಯ ಹೇಳಿಕೆಯನ್ನ ವಿಡಿಯೋಗ್ರಾಫ್ ಮಾಡಬೇಕಿತ್ತು, ಯಾವುದೂ ಆಗಿಲ್ಲ. ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ಬಲವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಈ ಪ್ರಕರಣ ದಾಖಲಿಸುವ ಮುನ್ನ ಮಹಿಳಾ ಅಧಿಕಾರಿ ಮಾಹಿತಿ ಪಡೆದಿದ್ರ ಅಥವಾ ಮಹಿಳಾ ಅಧಿಕಾರಿ ಕೇಸ್ ದಾಖಲಿಸಿದ್ದಾರ? ಮಹಿಳಾ ಅಧಿಕಾರಿ ಹಾಗೂ ವಿಡಿಯೋ ರೆಕಾರ್ಡ್ ಕೂಡ ಕಡ್ಡಾಯ. ಈ ಪ್ರಕರಣ ದಾಖಲಿಸುವ ಮುನ್ನ ಮಹಿಳಾ ಅಧಿಕಾರಿಗೆ ಮಾಹಿತಿ ಕೊಡಬೇಕಿತ್ತು, ಮಹಿಳಾ ಅಧಿಕಾರಿಯೇ ಕೇಸ್ ದಾಖಲು ಮಾಡಬೇಕಿತ್ತು, ವಿಡಿಯೋಗ್ರಾಫ್ ಮಾಡಬೇಕಿತ್ತು. ಇದು ಕಡ್ಡಾಯ. ಆದರೆ ಈ ಕೇಸ್ನಲ್ಲಿ ಆಗಿದ್ದೆ. ಈ ಪ್ರಕರಣದಲ್ಲಿ ಪೊಲೀಸರು ಕಾನೂನನ್ನ ಪಾಲಿಸಿಲ್ಲ. ರೇವಣ್ಣ ಪರ ವಕೀಲ ಸಿವಿ ನಾಗೇಶ್ ಅವರ ವಾದ ಇದು. ಸಿಆರ್ಪಿಸಿ 154 ಅಡಿಯಲ್ಲಿ ಎಫ್ಐಆರ್ ಮಾಡಿಕೊಳ್ಬೇಕಾಗಿದ್ದೇ ಮಹಿಳಾ ಅಧಿಕಾರಿ, ಆದರೆ ಇಲ್ಲಿ ಪುರುಷ ಅಧಿಕಾರಿ ಎಫ್ಐಆರ್ ಹಾಕಿದ್ದಾರೆ. ಮಹಿಳೆಯ ಹೇಳಿಕೆಯನ್ನ ವಿಡಿಯೋಗ್ರಾಫ್ ಮಾಡಬೇಕಿತ್ತು, ಅದು ಕೂಡ ಕಡ್ಡಾಯ. ಈ ಪ್ರಕರಣದಲ್ಲಿ ಪೊಲೀಸರು ಕಾನೂನನ್ನ ಪಾಲಿಸಿಲ್ಲ. ರೇವಣ್ಣ ಪರ ವಕೀಲ ಸಿವಿ ನಾಗೇಶರ ವಾದ. ಮಹಿಳೆಯ ಗೌರವ ರಕ್ಷಿಸುವ ಕೆಲಸ ಮಾಡಬೇಕು, ಆದರೆ ಈ ಪ್ರಕರಣದಲ್ಲಿ ಏನಾಗಿದೆ ಅಂತ ಪ್ರಶ್ನೆ ಮಾಡ್ತಾರೆ ಸಿವಿ ನಾಗೇಶ್. ಸಹಿ ಮಾಡಿದ್ದ ದೂರು ಪಡೆಯಲಾಗಿದೆ. ಮಹಿಳೆ ದೂರುದಾರೆ, ಆಕೆ ಸಹಿ ಮಾಡಿದಂತಹ ದೂರನ್ನ ಪಡೆಯಲಾಗಿದೆ. ಕಂಪ್ಯೂಟರ್ನಲ್ಲಿ ದೂರು ಟೈಪ್ ಮಾಡಲಾಗಿದೆ. ಸಹಿ ಮಾಡಿದ್ದ ದೂರು ಪಡೆಯಲಾಗಿದೆ ಅಂತ ಹೇಳಲಾಗಿದೆ. ದೂರುದಾರರು ಆಕೆಯ ಗಂಡ ಕೂಲಿ ಕೆಲಸ ಮಾಡ್ತಾರೆ. ದೂರುದಾರ ಮಹಿಳೆ ಕಂಪ್ಯೂಟರ್ನಲ್ಲಿ ದೂರು ಟೈಪ್ ಮಾಡಿದ್ದಾರೆ. ಸಹಿ ಮಾಡಿದ್ದಂತಹ ದೂರನ್ನ ಪಡೆಯಲಾಗಿದೆ ಅಂತ ಹೇಳಲಾಗಿದೆ. ದೂರುದಾರರು ಆಕೆಯ ಗಂಡ ಕೂಲಿ ಕೆಲಸ ಮಾಡ್ತಾರೆ. ಸಿವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಮಹಿಳೆಯ ಗೌರವ ರಕ್ಷಿಸುವ ಕೆಲಸ ಆಗಬೇಕು. ಕೇಸ್ ಬಗ್ಗೆ ಮಹಿಳಾ ಅಧಿಕಾರಿಗಳಿಗೆ ಮಾಹಿತಿನೇ ಇಲ್ಲ. ಮಹಿಳಾ ಅಧಿಕಾರಿ ಕೇಸ್ ದಾಖಲು ಮಾಡಬೇಕಿತ್ತು, ದಾಖಲಿಸಿದ್ದಾರಾ? ಮಹಿಳಾ ಅಧಿಕಾರಿ ವಿಡಿಯೋ ರೆಕಾರ್ಡ್ ಕೂಡ ಈ ಸೆಕ್ಷನ್ನಲ್ಲಿ ಕಡ್ಡಾಯ. ಈ ಪ್ರಕರಣದಲ್ಲಿ ಪೊಲೀಸರು ಕಾನೂನನ್ನೇ ಪಾಲಿಸಿಲ್ಲ. ಒಂದೇ ಒಂದು ಪದವನ್ನ ಬರೆಯಲು ಬರಲ್ಲ. ಲೈಂಗಿಕ ದೌರ್ಜನ್ಯ ಎಂಬ ಪದ ಹೇಳಲಿ ನೋಡೋಣ ಅಂತ ಸಿವಿ ನಾಗೇಶ್ ಅವರು ಹೇಳ್ತಾರೆ. ಹೆಚ್ಚುವರಿ ಸೆಕ್ಷನ್ ಸೇರ್ಪಡೆ ಮನವಿ ಮೇರೆಗೆ ಸೇರಿಸಲಾಗಿದೆ. ಒಂದೇ ಒಂದು ಪದವನ್ನ ಬರೆಯಲು ಬರಲ್ಲ. ಲೈಂಗಿಕ ದೌರ್ಜನ್ಯ ಎಂಬ ಪದ ಹೇಳಲಿ ನೋಡೋಣ ಅಂತ ಹೇಳ್ತಾರೆ ಸಿವಿ ನಾಗೇಶ್. ಅರ್ಧ ಗಂಟೆಯಿಂದಲೂ ಕೂಡ ರೇವಣ್ಣ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದೆ ಇದ್ದಾಗ ಕೈ ಹಿಡಿದು ಎಳಿತಾ ಇದ್ರು, ಸ್ಟೋರ್ ರೂಮ್ ನಲ್ಲಿ ಕೈ ಹಿಡಿದು ಎಳೆದಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಇದು ಅತ್ಯಾಚಾರ ಆಗಲು ಸಾಧ್ಯವೇ ಅಂತ ಸಿವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದೆ ಇದ್ದಾಗ ಕೈ ಹಿಡಿದು ಎಳೆದಿದ್ದಾರೆ, ಸ್ಟೋರ್ ರೂಮ್ ನಲ್ಲಿ ಕೈ ಹಿಡಿದು ಎಳೆದಿದ್ದಾರೆ ಅಂತ ಹೇಳಿದ್ದಾರೆ.
ಇದು ಅತ್ಯಾಚಾರ ಆಗಲು ಸಾಧ್ಯವೇ ಅಂತ ಹೇಳಿದ್ದಾರೆ ಸಿ.ವಿ. ನಾಗೇಶ್. ವಾದ ಮಂಡಿಸ್ತಾ ಇದ್ದಾರೆ ರೇವಣ್ಣ ಪರ ವಕೀಲರು. ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಲ್ಲದೆ ಇದ್ದಾಗ ಕೈ ಹಿಡಿದು ಎಳಿತಾ ಇದ್ರು ಅಂತ ಆರೋಪ ಮಾಡಿದ್ದಾರೆ. ಜೊತೆಗೆ ಸ್ಟೋರ್ ರೂಮ್ನಲ್ಲಿ ಕೈ ಹಿಡಿದು ಎಳೆದಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಇದು ಅತ್ಯಾಚಾರ ಆಗಲು ಸಾಧ್ಯವೇ ಅಂತ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.